ಮೊದಲಿಗೆ ಈ ವಾರದ ಪಂಚಾಂಗವನ್ನು ತಿಳಿಸಿ ಗುರೂಜಿ. ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತುವಿನಿಂದ ಪ್ರಾರಂಭವಾದಂತಹ ಈ ವಾರ ಗ್ರೀಷ್ಮ ಋತು, ಅಂದರೆ ವೈಶಾಖ ಮಾಸದಿಂದ ಜ್ಯೇಷ್ಠ ಮಾಸಕ್ಕೆ ಹೋಗುತ್ತೆ. ಇಲ್ಲಿ ಈ ವಾರ ಕೃಷ್ಣ ಪಕ್ಷದ ಭಾನುವಾರ ತ್ರಯೋದಶಿಯಿಂದ ಪ್ರಾರಂಭವಾದಂತಹ ಅಶ್ವಿನಿ ನಕ್ಷತ್ರದಿಂದ ಪ್ರಾರಂಭವಾದಂತಹ ಈ ವಾರ ನಮಗೆ ಸೌಭಾಗ್ಯ ಯೋಗದಿಂದ ಪ್ರಾರಂಭವಾಗುತ್ತೆ. ಸೌಭಾಗ್ಯ ಯೋಗ ಅಂದರೆ ಮನುಷ್ಯನಿಗೆ ಏನೇನು ಸೌಭಾಗ್ಯಗಳು ಬೇಕು, ಮುತ್ತೈದರಿಗೆ ವಿಶೇಷವಾಗಿ ಸೌಭಾಗ್ಯ ಅಂದ ತಕ್ಷಣ ಹರಿದ್ರಾ ಕುಂಕುಮದ ಸೌಭಾಗ್ಯ ಅಂತ ಯೋಚನೆಯನ್ನು ಮಾಡ್ತೇವೆ. ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನುವಂತಹ ಸೌಭಾಗ್ಯವನ್ನು ಯೋಚನೆ ಮಾಡ್ತೇವೆ. ಅಂತಹ ಸೌಭಾಗ್ಯ ಯೋಗದಿಂದ ಪ್ರಾರಂಭವಾಗಿ ಅಂದರೆ ದಿನಾಂಕ 25ರಿಂದ ಪ್ರಾರಂಭವಾಗಿ 31ನೇ ತಾರೀಕು ಮೇ 31ನೇ ತಾರೀಕಿನವರೆಗೆ ಅಂದರೆ ಶುಕ್ಲ ಪಕ್ಷ ಪಂಚಮಿಯವರೆಗೆ ಇರುತ್ತೆ. ಮಧ್ಯದಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ಬರುತ್ತೆ. 2 ದಿನ ಅಮಾವಾಸ್ಯೆಗಳು ಬರುತ್ತೆ. ನಾವು ಸರ್ವೇ ಸಾಮಾನ್ಯ ಪ್ರತಿ ವಾರವೂ ಕೂಡ ಗ್ರಹಗಳ ಚಲನೆಯನ್ನು ಗಮನಿಸ್ತಾ ಹೋಗ್ತೇವೆ. ಯಾವ್ಯಾವ ಗ್ರಹಗಳು ಈ ವಾರದಲ್ಲಿ ಸ್ಥಾನ ಬದಲಾವಣೆಯನ್ನು ಮಾಡಿದವು, ಆ ಸ್ಥಾನ ಬದಲಾವಣೆಯಿಂದ ಏನೇನು ವೇರಿಯೇಷನ್ಗಳಾಗತ್ತೆ ಅನ್ನುವಂಥದ್ದನ್ನು ಈ ವಾರದ ಪಂಚಾಂಗದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ನವಗ್ರಹಗಳ ಎಲ್ಲ ಗ್ರಹಗಳಿಗೂ ಕೂಡ ನಕ್ಷತ್ರಗಳ ಮೇಲೆಯೂ ಚಲನೆ ಅನ್ನುವಂಥದ್ದಿರುತ್ತೆ. ಒಂದು ರಾಶಿಗೆ 3 ನಕ್ಷತ್ರಗಳು. ಉದಾಹರಣೆಗೆ ಅಶ್ವಿನಿ ಭರಣಿ ಕೃತ್ತಿಕಾ ನಕ್ಷತ್ರದ ಮೊದಲನೇ ಚರಣದವರೆಗೆ ಒಂದೇ ರಾಶಿ. ಹಾಗಾಗಿ ನವಗ್ರಹಗಳು ಬದಲಾವಣೆಯನ್ನು ಮಾಡುವಂತಹ ಸಂದರ್ಭ ರಾಶಿಯಿಂದ ರಾಶಿ ಚಲನೆಯನ್ನು ಮಾಡ್ತಾರಾ ಅಂತ ಕೇಳಿದ್ರೆ ಇಲ್ಲ, ಅಲ್ಲಿ ಪ್ರತಿಯೊಂದು ನಕ್ಷತ್ರಗಳಿಂದಲೂ ಚಲನೆ ಅನ್ನುವಂಥದ್ದಿರುತ್ತೆ. ಹಾಗಾಗಿ ಈ ವಾರದ ಪಂಚಾಂಗದಲ್ಲಿ ನಾವು ರೋಹಿಣಿ ನಕ್ಷತ್ರ 1ನೇ ಚರಣಕ್ಕೆ ರವಿಯ ಪ್ರವೇಶವಾಗುತ್ತೆ. ಆಶ್ಲೇಷ ನಕ್ಷತ್ರದ 3ನೇ ಚರಣಕ್ಕೆ ಕುಜನ ಪ್ರವೇಶ, ರೋಹಿಣಿ ನಕ್ಷತ್ರ 1ನೇ ಚರಣಕ್ಕೆ ಬುಧನ ಪ್ರವೇಶವೂ ಆಗುತ್ತೆ. ಮೃಗಶಿರ ನಕ್ಷತ್ರದ 3ನೇ ಚರಣಕ್ಕೆ ಗುರು, ರೇವತಿ ನಕ್ಷತ್ರದ 4ನೇ ಚರಣಕ್ಕೆ ಶುಕ್ರ, ಉತ್ತರಾಭಾದ್ರ ನಕ್ಷತ್ರದ 1ನೇ ಚರಣಕ್ಕೆ ಶನಿ ಪರಮಾತ್ಮ, ಪೂರ್ವಾಭಾದ್ರ ನಕ್ಷತ್ರದ 3ನೇ ಚರಣಕ್ಕೆ ರಾಹು ಹಾಗೂ ಉತ್ತರಾಫಲ್ಗುಣಿ ನಕ್ಷತ್ರದ 1ನೇ ಚರಣಕ್ಕೆ ಕೇತು. ಇದು ಈ ವಾರದ ಪಂಚಾಂಗದಲ್ಲಿರೋದು. ಇದರಿಂದ ನನಗೇನು ಲಾಭ ಅಂತ ಕೇಳ್ಬೋದು. ಇದನ್ನು ಕೇಳಿಸ್ಕೊಳ್ಳೋದು ನನಗೇನು ಲಾಭ ಅಂತ ನೋಡಿ. ಇಲ್ಲಿ ಎಲ್ಲರ ನಕ್ಷತ್ರಗಳು ಬಂತು ಸರ್ವೇ ಸಾಮಾನ್ಯವಾಗಿ ಅಲ್ವಾ. ಆವಾವ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ವೇರಿಯೇಷನ್ ಆಗುತ್ತೆ. ವೀಕ್ಷಕರಲ್ಲಿ 27 ನಕ್ಷತ್ರದವರು ಇರ್ತಾರೆ. ಅಶ್ವಿನಿಯಿಂದ ಹಿಡಿದು ರೇವತಿ ನಕ್ಷತ್ರದವರೆಗೂ ಇರ್ತಾರೆ. ಇಲ್ಲಿ ಅವರ ನಕ್ಷತ್ರಕ್ಕೆ ಎಂಟ್ರಿ ಆಗ್ತಕ್ಕಂಥದ್ದು. ಸರ್ವೇ ಸಾಮಾನ್ಯ ಮೇಷರಾಶಿ ಶನಿಯ ಪ್ರವೇಶವಾಯಿತು ಅಂತಂದರೆ ಆ ಮೇಷರಾಶಿಗೂ 3 ನಕ್ಷತ್ರಗಳಿದ್ದಾವೆ, ಅಶ್ವಿನಿ ಭರಣಿ ಕೃತ್ತಿಕ. ಇದರಲ್ಲಿ ಯೋಚನೆ ಮಾಡಬೇಕು, ಎಲ್ಲಿ ಶನಿ ಪರಮಾತ್ಮ ನನ್ನ ನಕ್ಷತ್ರದಲ್ಲಿದ್ದಾನೋ ಅಥವಾ ಭರಣಿ ನಕ್ಷತ್ರದಲ್ಲಿದ್ದಾನೋ ಅಥವಾ ಕೃತ್ತಿಕಾದಲ್ಲಿದ್ದಾನೋ ಅಂತ ಅಶ್ವಿನಿ ನಕ್ಷತ್ರದ ಯೋಚನೆಯನ್ನು ಮಾಡಬೇಕು. ಅಂದರೆ ತನ್ನ ನಕ್ಷತ್ರದಿಂದ ಬಿಡುಗಡೆಯನ್ನು ಹೊಂದಿದರೂ ಕೂಡ ಅಥವಾ ತನ್ನ ನಕ್ಷತ್ರದಲ್ಲಿ ಇಲ್ಲದೇ ಇದ್ದರೂ ಕೂಡ ಶುಭ ಫಲವನ್ನು ಕಾಣುವಂತಹ ಯೋಗ ಜ್ಯೋತಿಷ್ಯದಲ್ಲಿ ಸಿಗುತ್ತೆ. ಹಾಗಾಗಿ ಇದೆಲ್ಲ ಪಂಚಾಂಗದಲ್ಲಿ ನಾವು ತಿಳಿದುಕೊಂಡಿರಬೇಕು. ಇದು ಈ ವಾರದ ಪಂಚಾಂಗ.